ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಎದುರಾಗ್ತಾ ಇದೆ. ಒಂದು ಕಡೆ ಮತ್ತೊಂದು ಕಡೆ ಮುಂದಿನ ದಿನಗಳಲ್ಲಿ ಕುಡಿಯೋದಕ್ಕೂ ಕೂಡ ನೀರು ಸಿಗೋದಿಲ್ಲ ಅನ್ನುವ ವಿಚಾರವನ್ನ ನೀರಾವರಿ ತಜ್ಞರು ಈಗ ರಿಪಬ್ಲಿಕರ್ನಕ್ಕೆ ಮಾಹಿತಿಯನ್ನು ಕೊಟ್ಟಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ವಾಟರ್ ಟ್ಯಾಂಕರ್ ಮಾಲೀಕರು ಡಬಲ್ ರೇಟ್ ತ್ರಿಬಲ್ ರೇಟ್ ಅನ್ನು ಪಡೆದುಕೊಳ್ತಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿಗೆ ವಾಟರ್ ಎಮರ್ಜೆನ್ಸಿ ಬಂದೊದಗಿದೆ. ನೀರಿನ ಸಮಸ್ಯೆಯನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ನೀರುಗಳ್ಳರು ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಈಗ ವಾಟರ್ ಮಾಫಿಯಾ ಯಾವುದೇ ಅಂಜಿಕೆ ಇಲ್ಲದೆ ಹೆಗ್ಗಿಲ್ಲದೆ ನಡೀತಾ ಇದೆ. ರಾಜಧಾನಿ ಹೊರವಲಯದಲ್ಲಿ ಟ್ಯಾಂಕರ್ಗಳದ್ದೇ ಹಾವಳಿ. ರಿಪಬ್ಲಿಕರ್ನದಲ್ಲಿ ವಾಟರ್ ಮಾಫಿಯಾ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇದೆ. ನಮ್ಮ ಟೀಮ್ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಎಗ್ಗಿಲ್ಲದೆ ಸಾಕ್ತಿದೆ ವಾಟರ್ ಮಾಫಿಯಾ ಅನ್ನೋದು ದೃಶ್ಯಾವಳಿಗಳ ಸಮೇತವಾಗಿ ಲಭ್ಯವಾಗಿದೆ. ಬೋರ್ವೆಲ್ ಇದ್ದ ಕಡೆ ಟ್ಯಾಂಕರ್ಗೆ ನೀರನ್ನು ತುಂಬಿಸ್ತಾರೆ. ಎಲ್ಲಿ ಬೋರ್ವೆಲ್ ಇರುತ್ತೋ ಅಲ್ಲಿ ಟ್ಯಾಂಕರ್ಗೆ ನೀರನ್ನು ತುಂಬಿಸ್ತಾರೆ. ಆ ಬಳಿಕ 1500 ರೂಪಾಯಿ 2000 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಮುಂಬರುವಂಥ ದಿನಗಳಲ್ಲಿ ಇದು 5000 ರೂಪಾಯಿಗಾದರೂ ಹೋಗ್ಬೋದು. ಹಗಲೊತ್ತಿನಲ್ಲೇ ವಾಹನಗಳ ಸಂಚಾರ ಜಾಸ್ತಿ ಇರುವಂಥ ಕಾರಣದಲ್ಲಿ ರಾತ್ರಿಯ ಸಂದರ್ಭದಲ್ಲಿ ಅವರು ತಮ್ಮ ಮಾಫಿಯಾವನ್ನು ಶುರು ಮಾಡ್ಕೊಳ್ತಾರೆ. ನೋಡಿ, ಈ ಮಾಫಿಯಾ ಮಾಡ್ತಿರೋರಿಗೆ ಒಂದು ಮಾತು ಹೇಳಲೇಬೇಕು. ಅವರು ಕೂಡ ಕುಡಿಯೋದು ನೀರೇ, ದುಡ್ಡನ್ನು ಕುಡಿಯೋಕ್ಕಾಗಲ್ಲ, ನೆನಪಿರ್ಲಿ. ನೋಡಿ, ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಫೀಲ್ಡ್ಗೆ ಇಳಿದಾಗ ಯಾವ ರೀತಿಯಾಗಿ ಎಲ್ಲೆಲ್ಲಿ ಬೋರ್ವೆಲ್ಗಳಿರುತ್ತೋ ಅಲ್ಲಿ ಹೋಗೋದು, ಅವರು ಒಂದು 200 ರೂಪಾಯಿ 300 ರೂಪಾಯಿ ಕೊಡೋದು, ನೀರು ತುಂಬಿಸ್ಕೊಳ್ಳೋದು, ತಗೊಂಬರೋದು, ಅದನ್ನು 1000 ರೂಪಾಯಿ 1500 ರೂಪಾಯಿ 2000 ರೂಪಾಯಿ ಮಾರಾಟ ಮಾಡೋದು. ಗೋಣ ಡೀಸೆಲ್ ರೇಟ್ ಇರುತ್ತೆ, ಅದಕ್ಕೆ ಡೀಸೆಲ್ ಹಾಕ್ಸ್ಬೇಕು, ಆದರೆ ನೀರಿಗೆ ದುಡ್ಡು ಕೊಡಬೇಕಾ? ನೀವು ಬೋರ್ವೆಲ್ನಿಂದ ಹಾಕುವಂಥ ನೀರಿಗೆ ಅದಕ್ಕೂ ದುಡ್ಡು. ನೋಡಿ, ಜನ ಪರದಾಡ್ತಿದ್ದಾರೆ ಇವತ್ತು ಜೀವ ಜಲಕ್ಕೋಸ್ಕರ. ಕುಡಿಯೋದಕ್ಕೆ ನೀರು ಸಿಕ್ಕಿದ್ರೆ ಸಾಕಪ್ಪ ಅಂತೇಳಿ ಕನ್ವರ್ಸ್ತಿದ್ದಾರೆ ಜನ. ಎಚ್ಚೆತ್ಕೊಳ್ಳಿ ದಯವಿಟ್ಟು. ಹನಿ ಹನಿ ನೀರು ಕೂಡ ಬಹಳ ಇಂಪಾರ್ಟೆಂಟ್. ನೀರು ಪೋಲ್ ಆಗದಂತೆ ಅನಾವಶ್ಯಕವಾಗಿ ನೀರನ್ನು ಬಳಕೆ ಮಾಡಿ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಮನೆ ಬೋರ್ವೆಲ್ನಿಂದ ಟ್ಯಾಂಕರ್ ತುಂಬಿಸಿ ನೀರನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ರಿಪಬ್ಲಿಕರ್ನಕ್ಕೆ ಗೊತ್ತಾಗಿದೆ. ಹಲವೆಡೆ ಮನೆಗಳ ಬಳಿ ಇರುವಂಥ ಬೋರ್ವೆಲ್ ಕನೆಕ್ಷನ್ಗಳು ಎಲ್ಲಿಂದ ತುಂಬ್ಕೊತಾ ಇದ್ದಾರೆ ಇವರು ವಾಟರ್ ಟ್ಯಾಂಕರ್ಗೆ ನೀರು ಅಂತೇಳಿ ಅವರ ಬೆನ್ನು ಬಿದ್ದಾಗ ಮನೆ ಬಳಕೆ ಮಾಡುವಂಥ ಒಂದು ಬೋರ್ವೆಲ್ಗಳಿರ್ತಾವಲ್ಲ, ಆ ಬೋರ್ವೆಲ್ ಕನೆಕ್ಷನ್ಗಳನ್ನು ಪಡ್ಕೊಂಡಿದ್ದಾರೆ. ಅದೇ ಕನೆಕ್ಷನ್ ಮೂಲಕ ಟ್ಯಾಂಕರ್ಗೆ ನೀರನ್ನು ತುಂಬಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಮನೆ ಬಳಕೆಯ ನೀರು ವ್ಯಾಪಾರಕ್ಕೆ ಬಳಸುವಂತಿಲ್ಲ, ಕಮರ್ಷಿಯಲ್ಗೆ ಯೂಸ್ ಮಾಡಂಗಿಲ್ಲ. ಇದು ಪಾಯಿಂಟ್. ಆಯ್ತಾರೆ, ನೀವು ದುಡ್ಡಿಗೆ ಕಡಿಯವನ್ನು ಹಾಕೋಕ್ಕಾಗಲ್ಲ, ಅದಕ್ಕೆ ನಮಗೆ ಬರೋದಿಲ್ಲ ಅಂತಂದ್ರಲ್ಲ. ಈಗ ನಾವು ನಿಮಗೆ ರಿಪೋರ್ಟ್ ಕೊಡ್ತಾ ಇದ್ದೀವಿ, ನಾವು ರಿಪೋರ್ಟ್ ತೋರಿಸ್ತಾ ಇದ್ದೀವಿ. ಈಗ ಈ ವಿಚಾರಕ್ಕಾದರೂ ಕಡಿವಾಣ ಹಾಕಿ ಕುಡಿಯೋ ಅಂದರೆ ಮನೆ ಬೋರ್ವೆಲ್ ಅದು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡೋಂಗಿಲ್ಲ, ಮಾಡ್ತಿದ್ದಾರೆ. ಬನ್ನಿ, ನಿಮಗೆ ಗಮನಕ್ಕಿಲ್ಲ ಅಂತಂದರೆ ಇದು ಯಾವ ಜಾಗ ಅಂತ ನಾವೇ ತೋರಿಸ್ತೀವಿ. ಕ್ರಮ ತಗೊಳ್ತೀರಾ? ಕ್ರಮ ತಗೊಳ್ಳೋದಕ್ಕಾಗತ್ತಾ? ನೋಡೋಣ ಇಲಾಖೆ ಯಾವ ರೀತಿಯಾದಂಥ ಕ್ರಮಕ್ಕೆ ಮುಂದಾಗುತ್ತೆ ಅಂತೇಳಿ. ವಾಟರ್ ಮಾಫಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದ್ಯೋಗಿ ದಿವಿತ್ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡ್ಕೊಂಬನ್ನಿ. ಈಗ ಎಷ್ಟು ದಿನದಿಂದ ನೀರು ಸಪ್ಲೈ ಮಾಡ್ತೀರಾ? 15 ದಿವಸದಿಂದ ನೋಡಿ, ಇನ್ನೂ ಹಾಕ್ಸಿದ್ದೀನಿ. 15 ದಿವಸದಿಂದ. ಮತ್ತೆ ಇವ್ರೇನು ಹೇಳಿದ್ರು? ಏನು ಹೇಳಿದ್ರು? ಅಲ್ಲಲ್ಲ, ಇವ್ರೇನು ಹೇಳಿದ್ರು? ನೆನ್ನೆ ಮತ್ತೆ ಇವತ್ತು ವಾರಕ್ಕೆ ಒಂದೇ ದಿನ ಮಾತ್ರ ಅಂತ ಹೇಳಿದ್ರು. ಅವ್ರ ಮನೆಗೆ ತಗೊಂಡೋಗ್ತಾರೆ ಅವರು. ಈಗ ಒಂದು ವಾರದಿಂದ 2-3 ಲೋಡ್ ಹೊಡೈತಾವ್ರು ಅಷ್ಟೇ. ಅಲ್ಲ, ಮತ್ತೆ ನೀವೇನು ಹೇಳಿದ್ರಿ ನನಗೆ? ಒಂದೇ ದಿನ ಅಂತ ಹೇಳಿದ್ರಿ ತಾನೆ ಸರ್? ಇಲ್ಲೇ ಮಾತುಗಳು ತುಂಬಾ ಬದಲಾಗ್ತಾ ಇದೆ. ಕೇಳಿ ಒಂದು ನಿಮಿಷ, ನಾನು ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅವ್ರು ಏನು ಹೇಳಿದ್ರಾಗ್ಲೇ ವಾರಕ್ಕೆ ಒಂದೇ ದಿನ ನೀರನ್ನ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಈಗೇನು ಹೇಳ್ತಾರೆ? 15 ದಿವಸದಿಂದ ಅಂತ ಅವ್ರು ಹೇಳ್ತಾರೆ. 15 ದಿವಸದಿಂದ ಅಂತ ಹೇಳ್ತಾರೆ. ನಾವು 15 ದಿವಸ ಬಂದೇ ಇಲ್ಲ ಸರ್, ಒಂದು ವಾರದಿಂದನೇ ಬರ್ತಾ ಇರೋದು. ವಾರಕ್ಕೆ ಒಂದೇ ದಿನ ಒಂದು ವಾರದಲ್ಲಿ 2 ಲೋಡ್ 3 ಲೋಡ್ ಹೊಡಿತಾರೆ. ವಾರದಲ್ಲಿ ನಿಮ್ಮ ಮನೆಗೆ ಅಂದ್ರಲ್ಲ ಸರ್? ಮನೆಗೆ ನಿಮ್ಮೊಬ್ರು ಮನೆಗೆ, ನಮ್ಮ ಮನೆಗೊಂದು, ನಮ್ಮ ಆಮೇಲೆ ಮನೆಗೆ ಆಮೇಲೆ ಅಷ್ಟೇ. ಆಮೇಲೆ ನಿಮ್ಮ ಮನೆಗೊಂದು, ನಿಮ್ಮ ದೊಡ್ಡಪ್ಪರ ಮನೆಗೊಂದು 3 ಟ್ಯಾಂಕ್ ಬೇಕಾ ಸರ್? ಮನೆಗಳಿಗೆ ಬೇಕು.
ಬಾಡಿಗೆ ಮನೆಗಳಿದೆ, ಬೇಕು ಮನೆಗಳು ಬೇಕು. ಆಗಲೇ ವಾರಕ್ಕೊಂದು ಅಂತ ಹೇಳಿದ್ರಿ, ಆಮೇಲೆ ನನ್ನ ಮನೆ, ನನ್ನ ತಮ್ಮನ ಮನೆ, ನಮ್ಮ ಅಣ್ಣನ ಮನೆ ಅಂತ ಹೇಳಿದ್ರಿ. ಈಗ ಅವ್ರು ಹೇಳ್ತಾರೆ 15 ದಿನದಿಂದ ಯಾರ್ಯಾರು ಬರ್ತಿದ್ದಾರೆ ಸರ್? ಅವರೇ ಬರೋದು. ವಾರದಲ್ಲಿ 2 ದಿನ 3 ದಿನ ಒಂದೊಂದು 2 ಲೋಡ್ ಹೊಡ್ಕೊಂಡು ಹೋಗ್ತಾರೆ. ಅವ್ರು ಬೇಕಾದ್ರೆ ಅವ್ರ ಮನೆಗೆ ಹೋಗಿ ನೋಡ್ರಿ. ಈಗ ನಿಮ್ಮ ಮನೆ ನೀರು ನೀವು ಕೊಡ್ತಾ ಇದ್ದೀರಾ, ಆಯಿತಾ? ಸೊ ನೀವು ಕಮರ್ಷಿಯಲ್ ಮಾಡಿಸ್ಕೊಂಡಿದ್ದೀರಾ, ಸರಿ, ಓಕೆ. ಈಗ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಗೃಹ ಬಳಕೆಗೆ ಮತ್ತು ಕೃಷಿ ಬಳಕೆಗೆ ಬಳಸಬೇಕಾದಂಥ ನೀರನ್ನು ಟ್ಯಾಂಕರ್ ಮುಖಾಂತರ ತೆಗೆದುಕೊಂಡು ಹೋಗಿ ಬೇರೆ ಕಡೆ ಒಂದು ರೀತಿಯಲ್ಲಿ 1000 ರೂಪಾಯಿ 2000 ರೂಪಾಯಿಗೆಲ್ಲ ಮಾರ್ತಿದ್ದಾರೆ. ವಾಟರ್ ಮಾಫಿಯಾ ನಡೀತಾ ಇದೆ ಅನ್ನುವಂಥ ಸುದ್ದಿ. ಸೊ ಕಾದೋಣ, ಹಾಗಾದರೆ ಅವರು ಏನೆಲ್ಲ ಅವ್ರ ಹತ್ರ ಇದೆಯಂತೆ, ಕಮರ್ಷಿಯಲ್ ಮಾಡಿಸ್ಕೊಂಡಿದ್ದಾರಂತೆ, ಅದೇನೇನು ಮಾಡಿದ್ದಾರೆ, ಅದಕ್ಕೆಲ್ಲ ರೂಲ್ಸ್ ಇದೆಯಾ, ನಿಯಮ ಇದೆಯಾ, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ನನ್ನ ಸಹೋದ್ಯೋಗಿ ದಿವಿತ್ ಸ್ಪಾಟ್ಗೆ ತೆರಳಿ ರಿಪೋರ್ಟ್ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿಗಳು ಹೋಗಿ BBMP ಆಯುಕ್ತರನ್ನ ಪ್ರಶ್ನೆ ಮಾಡಿದ್ರು. ಯಾಕೆ ಸರ್ ವಾಟರ್ ಮಾಫಿಯಾ ಬಗ್ಗೆ ಕ್ರಮ ತೆಗೆದುಕೊಳ್ಳೋದು ಆಗೋದಿಲ್ವಾ, ಇದಕ್ಕೆ ಕಡಿವಾಣ ಹಾಕೋದಿಕ್ಕೆ ಆಗೋದಿಲ್ವಾ ಅಂತ ಕೇಳಿದಾಗ, ಇಲ್ಲ ಅದು ಖಾಸಗಿ, ಇದು ನಾವು ಕಡಿವಾಣ ಹಾಕೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆಯಿತು, ಈಗ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ, ರಿಪೋರ್ಟ್ ತೋರಿಸ್ತಾ ಇದ್ದೀವಿ. ಆಯುಕ್ತರೇ, ಇದು ಕೂಡ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ, ಈಗ ಕ್ರಮ ತಗೋತೀರಾ? ಮನೆಗೆ ಬಳಕೆ ಮಾಡುವಂಥ ಬೋರ್ವೆಲ್ಗಳು ಅದನ್ನು ಕಮರ್ಷಿಯಲ್ ಪರ್ಪಸ್ಗೆ ಬಳಕೆ ಮಾಡ್ಕೊಳ್ತಿದ್ದಾರೆ. ಆಗ ಕ್ರಮ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅಂತಂದ್ರಿ. ಎಕ್ಕಿರದೆ ವಾಟರ್ ಮಾಫಿಯಾ ನಡೀತಾ ಇದೆ ಅಂದರೂ ಕೂಡ ನಮ್ಮ ಗಮನದಲ್ಲಿ ಇದೆ, ಅದು ನಾವೇನು ಮಾಡೋಕ್ಕಾಗೋಲ್ಲ ಅಂತ ಕೈ ಕೊಟ್ಟಿಕೊಂಡು ಕುಳಿತುಕೊಂಡ್ರಿ. ಈಗ ಕ್ರಮ ತಗೊಳ್ಳೋದಕ್ಕಾಗತ್ತಾ? ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಿದ್ದಾರೆ. ಹೋಗ್ಲಿ, ಕಮರ್ಷಿಯಲ್ ಪರ್ಪಸ್ಗೆ ಏನೋ ಪಾಪ ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿದ್ದಾರೆ ಅಂತಂದರೆ ದುಡ್ಡು ಎಷ್ಟು ದುಪ್ಪಟ್ಟು ಪಡೆದುಕೊಳ್ತಿದ್ದಾರೆ. ಯಾವುದೋ ಒಂದು ಮನೇಲಿ ನೀರಿದೆ, ಇನ್ನೊಬ್ಬರ ಮನೆಗೆ ಅನುಕೂಲ ಆಗಲಿ, ಆ ಒಂದು ಪರ್ಪಸ್ಗೋಸ್ಕರ ಅವರು ನೀರು ತೊಗೊಂಡೋಗಿ ಕೊಡ್ತಿದ್ದಾರೆ ಅಂತಂದರೆ ಓಕೆ, ಒಪ್ಕೊಳ್ಳೋಣ, ಸಹಾಯ ಮಾಡ್ತಾ ಅಂತೇಳಿ. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡು 2000 ರೂಪಾಯಿ 1500 ರೂಪಾಯಿ ಒಂದು ಟ್ಯಾಂಕರ್ ನೀರಿಗೆ ಎಲ್ಲಿ ಹೋಗ್ತಾರೆ ಜನ? ಇವತ್ತು ಒಂದು ಟ್ಯಾಂಕರ್ ನೀರು ಹಬ್ಬ ಅಂದರೆ ಒಂದು 2 ದಿನ ಬಳಕೆ ಆಗ್ಬೋದು. ಆ ಬಳಿಕ ಮತ್ತೆ ಬೇಡ 5 ದಿನ ಒಂದು ಟ್ಯಾಂಕರ್ ನೀರನ್ನು ಬಳಸ್ಬೋದು. 5 ದಿನಕ್ಕೆ 2000 ರೂಪಾಯಿ ಕೊಟ್ಟರೆ ನೀರು ತಗೋಬೇಕು ಅಂತಂದರೆ ತಿಂಗಳಿಗೆ ಎಷ್ಟಾಗುತ್ತಲ್ಲಿ? ಹತ್ರ 12,000 15,000 ನೀರಿಗೆ ಕೊಡಬೇಕು. ಆಯ್ತಾರೆ, ದಯವಿಟ್ಟು ಕ್ರಮ ತೆಗೆದುಕೊಳ್ಳಿ ಈಗಲಾದರೂ. ನೋಡಿ, ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ಈ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇಳಿದಿದ್ರು. ಹಾಗಂತ ಅವರು ಅಲ್ಲಿ ಶೂಟ್ ಮಾಡ್ಕೊಂಡು ಬಂದಿದ್ದು ಅಷ್ಟೇ ಅಲ್ಲ, ಅಲ್ಲಿಂದನೇ ಒಂದು ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿದ್ರು. ರಾತ್ರಿ ನೋಡ್ಕೊಂಬನ್ನಿ, ಅದು ಕೂಡ. ಬೆಂಗಳೂರಿನಲ್ಲಿ ವಾಟರ್ ಟ್ಯಾಂಕರ್ಗಳು ರಾತ್ರಿ ಆದರೆ ಸಾಕು ಪೂರ್ತಿ ಓಡಾಟವನ್ನು ನಡೆಸ್ತಾ ಇರುತ್ತೆ. ಬೇರೆ ಬೇರೆ ಕಡೆಗೆ ನೀರನ್ನು ಒದಗಿಸುವಂಥ ಒಂದು ಕೆಲಸದಲ್ಲಿ ನಿರತ ಆಗಿರುತ್ತೆ.